ಫ್ರೆಂಡ್ಸ್, ವಿನಯ್ ಗಾಳಿ ಅವರಿಗೆ ಆತ್ಮೀಯ ಸುಸ್ವಾಗತ ನಮ್ಮ ಪ್ರೋಗ್ರಾಮಿಗೆ. ನಮಸ್ಕಾರ ನಮಸ್ಕಾರ. ಹಾ, ಫಸ್ಟ್ ಗಾಳಿ ಅವರೇ, ಗುಜರಾತ್ ಇಂಡಿಯನ್ಸ್ ಆಗೈತಲ್ಲ ಟೀಮ್. ಫಸ್ಟ್ ಟೆಸ್ಟ್ ಬಗ್ಗೆ ಮಾತಾಡೋಣ. ಎರಡು ಗುಜರಾತ್ ಇಂಡಿಯನ್ಸ್. ಗುಜರಾತ್ ಟೈಟನ್ಸ್ ಇಂಡಿಯನ್ಸ್, ಬರೀ ಗುಜರಾತ್ ಇಂಡಿಯನ್ಸ್ ಅಲ್ಲ, ಗುಜರಾತ್ ಟೈಟನ್ಸ್, ಪಂಜಾಬ್ ಇಂಡಿಯನ್ಸ್ ಬೇಕಾದ್ರೂ ಸೇರ್ಸ್ಕೊ. ಪಂಜಾಬ್ ಎರಡು, ಒಂದು ಎರಡು ಫ್ರಾಂಚೈಸಿ ಒಂದು ಸ್ಟೇಟ್, ಎರಡು ಮಿಕ್ಸ್. ಫ್ರಾಂಚೈಸಿ ಸ್ಟೇಟ್ ಮಿಕ್ಸ್ ಆಗಿ ಗುಜರಾತ್ ಪಂಜಾಬ್ ಟೈಟನ್ಸ್ ಇಂಡಿಯನ್ಸ್. ಗುರು ಟೆಸ್ಟ್ ವೆಸ್ಟ್ ಇಂಡಿಯನ್ಸ್ ಹಾಕಿತ್ತು. ಅಲ್ಲ ಆಯ್ತು, ಅಫ್ಘಾನಿಸ್ತಾನ್ ಮೇಲೆ ಓಕೆ, ಅಂತ ಸ್ಟ್ರಾಂಗ್ ಟೀಮ್ ಏನಲ್ಲ ಅವರು. ಟೆಸ್ಟ್ ಅಲ್ಲಿ ಓಕೆ, ಹೊಸೊಬ್ರಿಗೆ ಚಾನ್ಸ್ ಕೊಡ್ಬೋದು ಅಂತ ಒಪ್ಕೊಂಡಣ. ಅಲ್ವೋ ಹೊಸಬ್ರಿ ಚಾನ್ಸ್ ಅಲ್ಲಿ ಟೆಸ್ಟ್ ಫೈನಲ್ ಆಡ್ಬೇಕಂತ ಇಲ್ಲ, ಸ್ವಲ್ಪ ಡ್ರಾ ಆತದ್ರೆ ಏನು ಪಾಯಿಂಟ್ಸ್ ಹೋಗೋದಿಲ್ಲ. ಅವ್ ಮನವ್ ಸುತಾರ್ ಏನಕ್ ಬೇಕು? ಮನವ್ ಸುತಾರ್ ಬದ್ಲಿ ನಮ್ ಗೋಪಾಲ್ ನಾಡ್ಸ್ಬೋದಿತ್ತು. ಗೋಪಾಲ್ಕಿಂತ ಪ್ಲೇಯರ್ ಬೇಕೇನ್ರಿ? ಒಂದ್ ಚಾನ್ಸ್ ಕೊಡ್ಬೋದಿತ್ತು ಅವನು ಲೈಫ್ ಮುಗಿಯೋಷ್ಟೊತ್ತಿಗೆ ಒಂದು. ಮೊದ್ಲ ಮ್ಯಾಚ್ ಸೋತ್ ಆಡ್ಸ್ಕೊಂಡ್ರಿ ಇವ್ರು, ಏನ್ ಫೈನಲ್ ಆಡ್ಬೇಕನ್ನೋ ಇದ್ರಾಗ ಇಲ್ಲ. ಪಾಪ ಅಲ್ಲಿ ಶಮ್ಮಿ ಅಲ್ಲ, ಆಕಿಬ್ ನಬಿನ್ ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ? ನನ್ ಪಾಪ ರಣಜಿಲ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಕಿಬ್ ನಬಿ. ಭುವನೇಶ್ವರ್ ಕುಮಾರ್ ಇಲ್ಲ. ಭುವನೇಶ್ವರ್ ಕುಮಾರ್ ಬಿಡು, ಅವ್ನ ಅದು ಈಗ ಚಾನ್ಸ್. ಟೆಸ್ಟ್ ಏನ್ ಭುವನೇಶ್ವರ್ ಕುಮಾರ್ ಆಡಲ್ಲ ಬಿಡು ಅವ್ರು, ಯಾಕೆ ಅಂದ್ರೆ ಫಿಟ್ನೆಸ್ ಇಶ್ಯೂ ಬಂದೇ ಬರುತ್ತೆ, ಆಗಲ್ಲ. ಇದು ಒಪ್ಪಲ್ಲ ಗುರು. ಟ್ರೈ ಮಾಡ್ಬೋದಲ್ಲ. ಟ್ರೈ ಮಾಡ್ಬೋದಿತ್ತು, ಬಟ್ ಬೇಡ. ಈ ಇರೋ ರಿಸೋರ್ಸ್ ಯುವಕ್ರನ್ನೇ ಆಡ್ಸ್ಬೋದಿತ್ತು. ಒಳ್ಳೆ ಕಡಕ್ಕ ಈ ಗುರ್ನರ್ ಬ್ರಾರು, ಆ ಮನವ್ ಸುತಾರು, ಮತ್ ಇನ್ಯಾರು, ಆ ವಾಷಿಂಗ್ಟನ್ ಸುಂದರ್ ಎಲ್ಲಾ ಕಡೆ ಆಡಿಸ್ತಾರ ಗುರು. ಓಕೆ, ಚೆನ್ನಾಗ್ ಆಡ್ತಾನೆ, ಅಕ್ಷರ್ ಪಟೇಲ್ ಆಡ್ತಾನ ಅವನೇನು. ಅವ್ರೇನೋ ಇದೇನ್ ಹೇಳನಪ್ಪ ಅವ, ಯಾರು ಸೆಲೆಕ್ಟರ್ ಅಗರ್ಕರ್, ಜಡೇಜಾ ಮತ್ತ ಅಕ್ಷರ್ ಪಟೇಲ್ ಎಲ್ಲ ಕೆಪಬಲ್ ನೋಡಿ ಇವ್ರನ್ನ ಟ್ರೈ ಮಾಡ್ತಾರ. ಸೌತ್ ಆಫ್ರಿಕಾದಾಗ ವರ್ಲ್ಡ್ ಕಪ್ ಆಡಕ್ಕೆ ಇಂಡಿಯಾದಾಗ ನೋಡ್ರಿ ಇವ್ರು ಟ್ರೈ ಮಾಡಕ್. ಅವನು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಇದ್ರೆ ಸ್ವಲ್ಪ ಮಾಡ್ತಾನೆ ಅಷ್ಟೇ. ವಾಷಿಂಗ್ಟನ್ ಸುಂದರ್ ರೈಟ್ ಹ್ಯಾಂಡ್ ಕೈಲೆಲ್ಲ ಸಿಗಾಕೊಂಡ್ಬಿಟ್ರೆ ಅವನಕ್ಕ ಬ್ರೇವಿಸ್ ಸ್ಟೆಪ್ಸ್ ಸೌತ್ ಆಫ್ರಿಕಾದಲ್ಲಿ ಬಾರ್ಸ್ ಕೆಡಕ್ ಬಿಡ್ತಾರೆ ಅವ್ನು ವರ್ಲ್ಡ್ ಕಪ್ ಅಲ್ಲಿ. ಇನ್ನೂ ಒಂದ್ ವರ್ಷ ಐತಿ, ಒಂದ್ ವರ್ಷದಾಗ ಇವ್ರು ಟ್ರೈ ಮಾಡ್ಕೊಂಡ್ ಕುಂತು ಅವ್ರಿಗೆ ಪ್ರಾಕ್ಟೀಸ್ ಎಲ್ಲಾರು ವರ್ಲ್ಡ್ ಕಪ್ ಕಳಿಸಿ ಬಿಡದ ಅವ್ರನ್ನ. ನೋಡಿದ್ದೆ ಟೆಸ್ಟ್ ಸ್ಕ್ವಾಡ್ ಅಲ್ಲಿ ನೋಡುವ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ವಾಷಿಂಗ್ಟನ್ ಸುಂದರ್ 3, ಸಿರಾಜ್ 4, ಪ್ರಸಿದ್ಧ ಕೃಷ್ಣ 5, ಮನವ್ ಸುತಾರ್ 6, ಗುರ್ನರ್ 7 ಜನ ಗುಜರಾತ್ ಅವರು. ಅದ್ರಲ್ಲಿ ಡಿಸರ್ವ್ ಇರೋದಿದ್ರೆ ಅದೇ ಸೇರ್ ಟೋಟಲ್ 7. ಅದ್ರಲ್ಲಿ ಡಿಸರ್ವ್ ಇರೋದು ಯಾರ್ಯಾರು ಗೊತ್ತಾ? ಸಿರಾಜ್ ಒಬ್ಬ, ಸಿರಾಜ್ ಬಿಟ್ರೆ ಗಿಲ್. ಓಕೆ, ಸಿರಾಜು ಗಿಲ್ಲು ಬಿಟ್ರೆ ಯಾರು ಡಿಸರ್ವ್ ಇಲ್ಲ. ಟೆಸ್ಟ್ ಸುಂದ್ರ ಓಕೆ ಒಪ್ಕೊಂತೀನಿ, ಟೆಸ್ಟಿಗೆ ಒಪ್ಕೊಂತೀನಿ. ಸುಂದ್ರ ಸ್ವಲ್ಪ ಚೆನ್ನಾಗೇ ಮಾಡಿದಾನೆ ಬ್ಯಾಟಿಂಗ್ ಎಲ್ಲ ಸುಂದ್ರ. ಮನವ್ ಸುತಾರು ಒಪ್ಪಲ್ಲ, ಗುರ್ನರ್ ಬ್ರಾನು ಒಪ್ಪಲ್ಲ, ನಮ್ ಕರ್ನಾಟಕದವ್ ನಮ್ ಪ್ರಸಿದ್ಧ ಕೃಷ್ಣನು ಒಪ್ಪಲ್ಲ ಗುರು. ಅವ್ನು ಏನ್ ಬೌಲಿಂಗ್ ಮಾಡ್ತಾನ ಅವನಿಗೆ ಗೊತ್ತು. ಸಾಯಿ ಸುದರ್ಶನ್ ಅಲ್ಲ ಗುರು, ಗುಜರಾತ್ ಟೈಟನ್ಸ್ ಆಡಿದ್ರೆ ಸಾಕು. ಸಾಯಿ ಸುದರ್ಶನ್ ತುಂಬಾ ಫೇಲ್ಯೂರ್ ಆದ. ಅವ್ನ ಡ್ರಾಪ್ ಮಾಡಿ ನನ್ ಪ್ರಕಾರ ಬೆಂಚರ್ ಕೂರಿಸಿ ಪಡಿಕಲ್ಗೆ 1 ಡೌನ್ ಆಡ್ಸ್ಬೇಕು. ಅದು ಒಂದೇ ಪ್ಲೇಸ್ ಖಾಲಿ ಇರೋದು, ಇನ್ನೆಲ್ಲ ಫಿಕ್ಸ್ ಇದಾರೆ. ಇನ್ನೆಲ್ಲ 2 ಡೌನ್, 3 ಡೌನ್, 4 ಡೌನ್ ಫಿಕ್ಸ್, 5 ಡೌನ್ ಫಿಕ್ಸ್. ಚಲೋ ಅಂದ್ರ ನಮ್ಮ ಕರ್ನಾಟಕದವ್ನ ವೈಸ್ ಕ್ಯಾಪ್ಟನ್ ಕೊಟ್ರ ನಮ್ ಬಾಸ್ಗೆ. ಅದು ನಮ್ ಕರ್ನಾಟಕ KL ರಾಹುಲ್ಗೆ ಒಂದು ಲಾಸ್ಟಿಗೂ ಅವನಿಗೆ ಆಡೋ ಪೊಸಿಷನ್, ಅವ್ನಿಗೆ ಮರ್ಯಾದೆ ತಕ್ಕ ಸ್ಥಾನಕ್ ಸಿಕ್ಕಿದೆ ಇವತ್ತು ಅನ್ಬೋದು ನನ್ ಪ್ರಕಾರ. ಅಲ್ಲ ಪಂತನ್ನ ಎಲ್ಲದ್ರಾಗೂ ಎಣ್ಣಿಟ್ರ. ಪಂತ್ ಮುಗೀತು, ಅವ್ನ್ ಗೊತ್ತಾಯ್ತು ಸೆಲೆಕ್ಟರ್ಗೆ ಇವ್ನ್ ಯಾಕೋ IPL ಅಲ್ಲಿ ನೋಡೇ ಗೊತ್ತಾಗಿದ್ದ. ಪಂತ್ ಕತೆ ಮುಗೀತು. ಏನೋ ಟೆಸ್ಟ್ ಪ್ಲೇಯರ್ ಅವನಿನ್ನು. ಪಂತ್ ಇದಲ್ಲಿ ಪ್ಲೇಯಿಂಗ್ 11 ನನ್ ಪ್ರಕಾರ ಇವನು ಯಶಸ್ವಿ ಜೈಸ್ವಾಲ್, KL ರಾಹುಲ್ ಓಪನಿಂಗ್. 1 ಡೌನ್ ಸಾಯಿ ಸುದರ್ಶನ್ ಇಲ್ಲ ಪಡಿಕಲ್, ಇಬ್ರಲ್ಲಿ ಒಬ್ರು ಆಡಿಸ್ತಾರೆ. ಇನ್ನು 2 ಡೌನ್ ಗಿಲ್ಲು ಕ್ಯಾಪ್ಟನ್, 3 ಡೌನ್ ಪಂತು, 4 ಡೌನ್ ಇವನು ಧ್ರುವ್ ಜುರೆಲ್ ನೋಡಪ್ಪ, ಪಕ್ಕಾ ಬ್ಯಾಟ್ಸ್ಮನ್ ಈ ಟೀಮಿಗೆ. ವಿಕೆಟ್ ಕೀಪರ್ ನಾನು ಮಾಡಿಸ್ತಾರೆ ನಡೀತಪ್ಪ. ವಿಕೆಟ್ ಕೀಪರ್ ನನ್ ಪ್ರಕಾರ ಪಂತ್ ಮಾಡ್ತಾನೆ. ಪಂತ್ ಫೀಲ್ಡಿಂಗ್ ಮಾಡಿರ ಆಮೇಲೆ ಬೇಡ ಗುರು, ಅವ್ನು ಇರ ಬರವೆಲ್ಲ ತೂತು. ಧ್ರುವ್ ಜುರೆಲ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾನೆ. ಇನ್ನು 5 ಡೌನ್ ಬಂದ್ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿ / ವಾಷಿಂಗ್ಟನ್ ಸುಂದರ್, ಇಬ್ರಲ್ಲಿ ಒಬ್ರು ನಾಡ್ಸ್ತಾರೆ. ಇಲ್ಲ ಇಬ್ರು ನಾಡ್ಸ ಡೌಟ್. ನನ್ ಪ್ರಕಾರ ಸುಂದ್ರ ಹೋಗ್ತಾರೆ 5 ಡೌನ್, ಯಾಕೆ ಇಂಡಿಯಾದಲ್ಲ ಮ್ಯಾಚ್. ಸ್ಪಿನ್ನರ್ ಇವ್ರಿಬ್ರು ನಾಡ್ಸ್ತಾರೆ. ಯಾರನ್ನ ಹೇಳೋ? ಕುಲ್ದೀಪ್ ಮತ್ತೆ ಹರ್ಷ್ ದೂಬೆ. ಹರ್ಷ್ ದೂಬೆ ಡೊಮೆಸ್ಟಿಕ್ ಎಲ್ಲ ಚೆನ್ನಾಗಿ ಮಾಡಿದಾನೆ. ವಿದರ್ಭಗೆ ಹೋದ್ 2 ಸೀಸನ್ ಇಂದ ಸಖತ್ತಾಗೆ ಮಾಡಿದಾನೆ. ಬ್ಯಾಟಿಂಗು ಚೆನ್ನಾಗಿ ಆಡ್ತಾನೆ.
ಇವ್ರ ಜಾಸ್ತಿ ಇನ್ನಿಬ್ರು ಫಾಸ್ಟ್ ಬೌಲರ್, ಗುಜರಾತ್ ಫಾಸ್ಟ್ ಬೌಲರ್ಸ್, ಮೊಹಮ್ಮದ್ ಸಿರಾಜು, ಪ್ರಸಿದ್ಧ ಕೃಷ್ಣ, ಗುಜರಾತ್ ಪ್ಲೇಯರ್ಸ್. ಗುಜರಾತ್ ಪ್ಲೇಯರ್ಸ್ ಗೆ ಮಣೆ ಹಾಕಿದಾರೆ ಗುರು ಇಲ್ಲಿ. ಮ್ಯಾಚ್ ಗುಜರಾತ್ ಗೆಲ್ಬೇಕಂದ್ರ ಪೇಸ್ ಬಾಲರ್ಸ್ ಚಲೋ ಹಾಕಿದ್ರ ಗೆಲ್ತಾರ ನೋಡಪ್ಪ. ಸಿರಾಜ್ ಮೇಲೆ ಡಿಪೆಂಡ್ ಗುರು, ಸಿರಾಜ್ ಮೇಲೆ ಡಿಪೆಂಡ್ ಇಲ್ಲಿ. ಸಿರಾಜು ಕುಲ್ದೀಪ್ ಯಾದವ್ ಇಡೀ ಭಾರ ಹೊತ್ಕೊಂಡ್ ತಿರುಗ್ಬೇಕು. ಎಲ್ಲ ಇವ್ರು ನ್ಯೂಜಿಲೆಂಡ್ ದವ್ರು ನಮ್ಗ್ ಚೋಕ್ ಮಾಡಿ ಹೋದ್ರಲ್ಲ, ಹಂಗ್ ಚೋಕ್ ಮಾಡೋಕರ್ ಇವ್ರು ನಮ್ಮ. ಅವ್ರ ಕಡೆ ಸ್ಪಿನ್ನರ್ ಸ್ಟ್ರಾಂಗ್ ಇದಾರೆ ಗುರು. ರಶೀದ್ ಖಾನ್, ನೂರ್ ಅಹಮದ್, ಮುಜೀಬು, ಅಲಾಗನ್ಸ್ಫರ್, ಮತ್ ಇನ್ಯಾರು ಪೆರೋಟಿನೋ ಇದಾನೆ. ಎಲ್ಲರ ಅತಿ ಬುದ್ಧಿವಂತಿಕೆ ಮಾಡಿ ಸ್ಪಿನ್ ಮೇಲೆ ಗೆಲ್ತೀವಿ ಅಂತ ಹೋದ್ರು ಎಣ್ಣೆ ಇಡ್ಸ್ಕೊಳ್ದ ಇವ್ರು. ಸ್ಪಿನ್ ಪಿಚ್ ಕೊಟ್ರೆ ಸೋತ್ರು. ಒಂಚೂರು ಪೇಸ್ ಬೌಲರ್ಸ್ ಗೆ ಎಲ್ಪ್ ಇರೋ ಪಿಚ್ ಕೊಟ್ರೆ ಒಳ್ಳೇದು. ಸ್ಪಿನ್ನರ್ಸ್ ಅವ್ರು ನುಂಗ್ ಹಾಕ್ತಾರೆ. ನಮ್ ಕಡೆ ಏನ್ ಸ್ಪಿನ್ನರ್ಸ್ ಯಾರು ಅಂತ. KL ರಾಹುಲ್ ಒಂಚೂರ್ ನಿತ್ಕೊಂಡ್ ಬೇಕಾದ್ರೆ ಆಡ್ತಾನೆ. ಜೈಸ್ವಾಲ್ ಗಿಲ್ ಎಲ್ಲ ಸ್ವಲ್ಪ ತರ್ಗಾಡ್ಬಿಡ್ತಾರೆ. ಸ್ಪಿನ್ ಕೊಟ್ರೆ ನಮಗೆ ಇಟ್ರು ಬಗ್ನಿಗೂಟ ಇಟ್ಟು ಹೋಗ್ತಾರೆ ಅಫ್ಘಾನಿಸ್ತಾನದವ್ರು. ಅದಂತೂ ಗ್ಯಾರಂಟಿ. ಟೀಮ್ ನೋಡಿರಿ ನಮ್ ಕಡೆ ಏನಾದ್ರು ಜಡೇಜಾ, ಅಕ್ಷರ್ ಪಟೇಲ್ ಇದ್ರೆ ಒಪ್ಕೊಂತಿದ್ದೆ. ವಾಷಿಂಗ್ಟನ್ ಸುಂದರ್ ಆಸ್ ಎ ಬೌಲರ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನೆ ಶಿಷ್ಯ. ಬೌಲಿಂಗ್ ಅಷ್ಟ್ ಲೆಫ್ಟ್ ಹ್ಯಾಂಡರ್ ಇದ್ರೆ ಒಂದು ಓಕೆ ಆಪ್ಷನ್ ಬಿಟ್ರೆ, ಇನ್ ರೈಟ್ ಹ್ಯಾಂಡ್ರಿಗೆ ಅವ್ನ ಅಷ್ಟ ಆಗ. ಲೆಫ್ಟ್ ಹ್ಯಾಂಡ್ರಿಗೆ ಮತ್ತೆ ಸಖತ್ತಾಗಿ ಬೌಲಿಂಗ್ ಆಗ್ತಾನೆ. ಇದು ನ್ಯೂಜಿಲೆಂಡ್ ಸೀರೀಸ್ ಅಲ್ಲೂ ಏನು 7-6 ವಿಕೆಟ್ ಎಲ್ಲ ತೆಗ್ದ. ಲೆಫ್ಟ್ ಹ್ಯಾಂಡರ್ಗಳ ತಿಂದಾಕ್ಬಿಡ್ತಾನೆ. ಅಂದ್ರ ನನಗೆ ಇವ್ರ ಟೀಮ್ ಸೆಲೆಕ್ಟ್ ಮಾಡಿದ್ದು ನಾವು ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಫೈನಲ್ ಆಡ್ಬೇಕು ಅನ್ನೋ ರೇಂಜಿಗೆ ಏನ್ ಥಿಂಕ್ ಮಾಡಿ ಆಡವಲ್ರ. ಗುರು ಈ ಟೀಮಿಗೆ ಏನ್ Select ಗೊತ್ತಾ, ಅವ್ನು ಗುರ್ನಾರ್ ಬ್ರಾರ್ಬರ್ಲಿಗೆ ಆಕಿಬ್ ನಬೀನ್ ಆಡ್ಸ್ಬೇಕಿತ್ತು. ಹೆಂಗು ಇಂಡಿಯಾದಲ್ಲಿ ನಡೆಯೋದು. ಅಷ್ಟು ರಣಜಿ ಟ್ರೋಫಿ ಆಡಿ ಅಷ್ಟು ವಿಕೆಟ್ ತೆಗ್ದಿದ್ದಾನೆ ಅಂತ. KL ರಾಹುಲ್ ಎಲ್ಲಿ ಕೋಲ್ಕತ್ತಾ ಆಯ್ತು, ಇದು ಬೆಂಗಾಲ್ ಟೀಮ್ ಅಲ್ಲಿ ಎಂತೆಂತ ಬ್ಯಾಟ್ಸ್ಮನ್ ಇದ್ರು. ಅಭಿಮನ್ಯು, ಈಶ್ವರನ್ ಅವರೆಲ್ಲ ನೀರ್ ಕುಡಿದ್ರು ಇವನ್ ಮುಂದೆ. ಮತ್ ಮುಂಬೈ ರೋಹಿತ್ ಶರ್ಮಾ, ಅಜಿಂಕ್ಯ ರಹಾನೆ. ಅಲ್ಲ, ಮುಂಬೈಯವ್ರನ್ನ ಹೊಡೆಯೋದ್ ಬಿಡ್ಲಿ, ಬ್ಯಾಟ್ಸ್ಮನ್ ಗಳು ಯಾರ್ಯಾರು? ಅಜಿಂಕ್ಯ ರಹಾನೆ, ಆಯುಷ್ ಮಾತ್ರೆ, ಮತ್ತೆ ಇವನು ಯಾರು, ಸರ್ಫರಾಜ್ ಖಾನ್, ಮುಷೀರ್ ಖಾನ್, ಅಂಕರೀಶ್ ರಘುವಂಶಿ, ಇಂಥವ್ರಿಗೆಲ್ಲ ನೀರ್ ಕುಡ್ಸ್ ಬಂದಿದ್ದಾನ ಅವ್ನು ಆಕಿಬ್ ನಬಿ. ಮತ್ ಕರ್ನಾಟಕಕ್ಕೂ ಅಷ್ಟೇ ಮಯಾಂಕ್ ಅಗರ್ವಾಲ್, KL ರಾಹುಲ್, ಕರುಣ್ ನಾಯರ್. ನನಗೆ ಅನ್ಸಿದ ಮೇಲೆ ಟೆಸ್ಟ್ ಅನ್ನು IPL ನೋಡಿ ಸೆಲೆಕ್ಟ್ ಮಾಡಕತ್ತಾರ ಅನ್ಸದೆ. ಅವ್ನ್ ಗುರ್ನಾರ್ ಬ್ರಾಲ್ ಬಲ್ಲಿಗೆ ನಮ್ ಇವನೇ ಇರ್ಬೇಕಿದ್ ಗುರು, ಆಕಿಬ್ ನಬಿ. ಮನೋಜ್ ಸುತಾರ್ ಜಾಗಕ್ಕೆ ಸರಸ್ ಜೈನ್ ಅಂತ ಒಬ್ಬ ಇದ್ದಾನೆ. ಸರಸ್ ಜೈನ್ ಅಂತ, ಅವನು ಯಾವ್ದು ಮಧ್ಯಪ್ರದೇಶಿಗ ಯಾವ್ದಕ್ಕ ಆಡ್ತಾನೆ. ಅವ್ನ್ ಪಾಪ ಎಲ್ಲ ಚೆನ್ನಾಗೇ ಮಾಡಿದಾನೆ. ಬ್ಯಾಟಿಂಗು ಸಖತ್ತಾಗಿ ಆಡ್ತಾನೆ. ಈ ಸೀಸನ್ ಹೈಯೆಸ್ಟ್ ಆಲ್ಮೋಸ್ಟ್ ಒಳ್ಳೆ ಆಲ್ರೌಂಡರ್ ಆಗಿದ್ದೆ ಅವ್ನು ಆಡ್ಸ್ಬೇಕಿತ್ತು. ಶ್ರೇಯಸ್ ಗೋಪಾಲ್ ಏಜ್ ಫ್ಯಾಕ್ಟರ್ ಅನ್ನೋದ್ ಬಿಟ್ರೆ ಅವನಿಗೆ ಚಾನ್ಸ್ ಕೊಡ್ಬೇಕಿತ್ತು, ಸರಸ್ ಜೈನಿಗೆ. ಪ್ರಸಿದ್ಧ ಕೃಷ್ಣ ಓಕೆ ಸ್ವಲ್ಪ ಮಾಡಿದಾನೆ, ಬಟ್ ಸ್ವಲ್ಪ ಲೈನ್ ಅಂಡ್ ಲೈನ್ ಕರೆಕ್ಟ್ ಆಗಿ ಹಾಕ್ಬೇಕು ಗುರು. 6 ಬಾಲ್ 2 ಬಾಲ್ ಕರೆಕ್ಟ್ ಆಗ್ತಾನೆ, 4 ಬಾಲ್ ಅಂತ ಏನೇನೋ ಹಾಕಕ್ ಹೋಗ್ತಾನೆ. ಗುಜರಾತ್ ಟೈಟನ್ಸ್ ಅಷ್ಟೇ ಚಲೋ ಹಾಕೋದು ಬೌಲಿಂಗ್. ಅವ್ನ್ ಗುಜರಾತಿಗೆ ಅಷ್ಟೇ ಚೆನ್ನಾಗಿ ಹಾಕೋದು. ಇನ್ ಕರ್ನಾಟಕಕ್ಕೂ ಚೆನ್ನಾಗಿ ಮಾಡಲ್ಲ. ಕರ್ನಾಟಕಕ್ಕೆ ಮೇನ್ ಬೌಲರ್ ಇಂಡಿಯಾಕ್ ಆಡಿದಾನ ಅಂತ ಆಡ್ಸೋದು, ಇಲ್ಲಿ ದೆಂಗ್ಸ್ಕೊಂಡ್ ಹೋಗೋದು. ಮತ್ತಿಲ್ಲ ವೈಶಾಖ್ ವಿಜಯ್ ಕುಮಾರ್ನಾರು ಟ್ರೈ ಮಾಡ್ಬೋದಿತ್ತು ಅವ್ರ ಪಾಪ. ಓಡಿಯಾಗಿ ವೈಶಾಖ್ ವಿಜಯ್ ಕುಮಾರ್ ಈಗ ಬಾ, ಇಲ್ಲಿ ODI ಸ್ಕ್ವಾಡಿಗೆ ಬಾ. ಈಗ ODI ಸ್ಕ್ವಾಡಿಗೆ ಬಾ. ಇದು ಗಿಲ್ಲೆ ಇದು ಅಷ್ಟೇ ಆಲ್ಮೋಸ್ಟ್ ಗುಜರಾತ್ ಟೈಟನ್ಸ್. ಇದು ಇನ್ನೇನು, ಇದು ಸೇಮ್ ಗುಜರಾತ್ ಟೈಟನ್ಸ್. ಅದೇ ಮನೋಜ್ ಸುತಾರ್ ಒಬ್ಬ ಇಲ್ಲ ಇಲ್ಲಿ. ಮನೋಜ್ ಸುತಾರ್ ಇಲ್ಲ, ಸಾಯಿ ಸುದರ್ಶನ್ ಇಲ್ಲ. ಕೊಟ್ರ ಚಾನ್ಸ್ ಪ್ರಿನ್ಸ್ ಯಾದವ್ ಗುರು. ಪ್ರಿನ್ಸ್ ಯಾದವ್ ಕೊಟ್ಟಿದ್ದು ಒಪ್ಕೊಂತೀನಿ. ನಿನ್ನೆ ಒಂದ್ ಮ್ಯಾಚ್ ಹೊಡ್ಸ್ಕೊಂಡ್ ಅದ್ ಬೇರೆ ವಿಷಯ, ಅದೇ ಎಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ಒಳ್ಳೆ ಲೈನ್ ಲೆಂತ್ ಆಗ್ತಾನೆ ಗುರು ಅವನು. ಇಲ್ಲೇ ಇದು ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್ ಪ್ರಮೋಟ್ ಆಗ್ಯಾನ. ಇಲ್ಲಪ್ಪ, ಲಾಸ್ಟ್ 2 ಸೀರೀಸ್ ಇಂದ ಅವನೇ ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್. ಹೌದಾ? ಪ್ರಿನ್ಸ್ ಯಾದವ್ ವೈಸ್ ಕ್ಯಾಪ್ಟನ್ ಇಟ್ರ ಕ್ಯಾಪ್ಟನ್ ಆಗ್ಬೇಕು. ನೆಕ್ಸ್ಟ್ ಕ್ಯಾಪ್ಟನ್ ಗಿಲ್ನ ಕಳಿಸಿ ಶ್ರೇಯಸ್ ಅಯ್ಯರ್ಗೆ ಕೊಟ್ಬಿಟ್ರೆ ಒಳ್ಳೇದು ಕ್ಯಾಪ್ಟನ್ಸಿ. ಗಂಭೀರ್ ತಲ್ಸರಿ ಅಂದಾನ, ಅವ್ನ್ ಕೊಡಲ್ಲ. ಅವ್ನು ಇದಾನಲ್ಲ, ಅವ್ನ್ ಗಂಭೀರಿಂದಾನೆ ಅರ್ಧ ಟೀಮ್ ಹಾಳಾಗ್ತಿರೋದು. ಯಾವ್ದೋ ಒಂದ್ ವರ್ಲ್ಡ್ ಚಾಂಪಿಯನ್ಸ್ ಟ್ರೋಫಿ ಅವನೇ ಅಲ್ಲ ಗೆಲ್ಸಕ್. ಇಲ್ಲಿ ಯಾರೋ ನಮ್ಮೂರ್ ಹುಡುಗರನ್ನ ಕಳ್ಸಿದ್ರು ಕೋಚ್ ಆಗಿ ಗೆಲ್ಸ್ಕೊಂಡ್ ಬರ್ತಿದ್ರು ಆ ಟೀಮ್ ನ. ಅಲ್ಲಿ ಏನ್ ಬ್ಯಾಟಿಂಗ್ ಹಂಗಿದೆ. ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ಜಡೇಜಾ. ಅವಾಗ ಜಡೇಜಾ 6 ಡೌನ್ ಬರ್ತಿದ್ದ ಬ್ಯಾಟಿಂಗ್ ಅಂದ್ರೆ ತಿಳ್ಕೊ ಟೀಮ್ ಎಷ್ಟ್ ಸ್ಟ್ರಾಂಗ್ ಇದೆ ಅಂತ. ಒನ್ ಡೇದಾಗ ಜಡೇಜಾ ಆಗಿಲ್ಲ. ಇಲ್ಲ ಜಡೇಜಾಗ್ ಇಲ್ಲ. ಅವನೇನೋ ಹೇಳೋನಲ್ಲ ಅಜಿತ್ ಅಗರ್ಕರ್ ಟ್ರೈ ಮಾಡ್ಬೇಕು ಅಂತ. ಅವ್ನ್ ತಲೆ ಟ್ರೈ ಮಾಡೋದು. ಚೂರ್ ಯಾಮಾರಿದ್ರೆ ಇವ್ರಿಗೆಲ್ಲ ಸಿಗಾಕೊಂಡ್ಬಿಟ್ರೆ ಗುರ್ಬಾಜು ಹೊಡೆದಾಕ್ಬಿಡ್ತಾನೆ. ಇವ್ರಿಗೆಲ್ಲ ನಾರ್ಮಲ್ ಬೌಲರ್ಸಿಗೆ ಗುರ್ಬಾಜು. ಸೋಲ್ಬೇಕಾ ಈ ಒನ್ ಡೇ ಸೋಲ್ಬೇಕಾ? ಆ ಗಿಲ್ಲನ್ ಕ್ಯಾಪ್ಟನ್ಸಿನ ಹೋಗ್ಬೇಕು, ಇವಂದು ಹೋಗ್ಬೇಕು. ಓಡಿಯಲ್ಲಿ ಪ್ರಿನ್ಸ್ ಯಾದವ್ ಚಾನ್ಸ್ ಕೊಟ್ಟಿದ್ ಒಂದು ಇದು ಗುರು. ಪ್ರಿನ್ಸ್ ಯಾದವ್ ಗುರು ಸಖತ್ತಾಗೆ ಮಾಡಿದಾನೆ. ಪೇಸು, ಲೈನು, ಲೆಂತ್ IPL ಅಲ್ಲೇ ತುಂಬಾ ಜನ ಟ್ರಬಲ್ ಮಾಡಿದಾನೆ. ಪ್ರಿನ್ಸ್ ಯಾದವ್ ಒಂದು ಒಪ್ಕೆ ಗುರು.
ಇನ್ನು ಹರ್ಷದೀಪ್ ಓಕೆ, ಕುಲ್ದೀಪ್ ಓಕೆ. ಇಲ್ಲೂ ಬಂದ್ ಸತ್ತಾನಿ ವಾಷಿಂಗ್ಟನ್ ಸುಂದರ್. ಅದ್ ಯಾವ್ದೋ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಚಾನ್ಸ್ ಕೊಟ್ರು ತಾನೆ, ಏನ್ ದಬಾಕ್ತಾ. KL ರಾಹುಲ್ ಕಿಂತ ಮುಂಚೆ ಕಳಿಸ್ತ್ರು ಬ್ಯಾಟಿಂಗ್ 3 ಡೌನ್. ಅಕ್ಷರ್ ಪಟೇಲ್ ಆಡ್ತಿದ್ದ, ಒಪ್ಕೊಂಡೆ, ಅವ್ನ್ ಚೆನ್ನಾಗ್ ಮಾಡ್ದ. ಅಲ್ಲೂ ಎಣ್ಣೆ ಇಟ್ಟು ಹೋದ ಇವನು. ಈ ಒನ್ ಡೇಗೆಲ್ಲ ಸೆಟ್ ಆಗಲ್ಲ ಬಿಡ ವಾಷಿಂಗ್ಟನ್ ಸುಂದರ್. ಅರ್ಸ್ದು ಬೇನೋ ಬ್ಯಾಡ್ದಿತ್ತು ಓಡಿ. ಓಕೆ, ಸ್ವಲ್ಪ ಇನ್ನೊಂಚೂರು ಪ್ರಾಕ್ಟೀಸ್ ಬೇಕು. ಡೊಮೆಸ್ಟಿಕ್ ಆಡ್ಸಿ ಇನ್ನೊಂದ್ ಗುರ್ನರ್ ಬ್ರಾನ್ ಇಲ್ಲೂ ಹಾಕೊಂಡ್ ಅನ್ಗುನು. ಗುರ್ನರ್ ಬ್ರಾನ್ ಇವನ್ ಏನ್ ಮಾವನ್ ಮಗನ ಗಿಲ್ಲಿಂದು. ಇದೇ ಅದು ಕಾಂಬಿನೇಷನ್ ಗುಜರಾತ್ ಪಂಜಾಬ್. ಗುರ್ನರ್ ಬ್ರಾಕಿಂದ ನಮ್ ವೈಶಾಖ್ ವಿಜಯ್ ಕುಮಾರ್ ತುಂಬಾ ಟ್ರೈ ಮಾಡ್ಬೋಯ್ತು. ಅವನೇ ಆಡ್ಸ್ಬೋಯ್ತಲ್ಲ ವೈಶಾಖ್ ವಿಜಯ್ ಕುಮಾರ್. ಪಾಪ IPL ಅದು ಚೆನ್ನಾಗೇ ಮಾಡ್ತಾವನೆ. ಇದು ರಾಬಿನ್ ಉತ್ತಪ್ಪ ಹೇಳಿದ್ ಗೊತ್ತಾ ಅಲ್ಲಿ ಒಂದ್ ಇಂಟರ್ವ್ಯೂದಾಗ. ಹಾ, ಮುಂಬೈ, ಡೆಲ್ಲಿ. ಡೆಲ್ಲಿನೂ ಅಷ್ಟಿಲ್ಲ. ಮುಂಬೈ, ಪಂಜಾಬು ಮತ್ತೆ ಗುಜರಾತ್ 3 ಲಾಬಿ. ಈ 3 ಲಾಬಿಲೇ ಪ್ಲೇಯರ್ಸ್ ಜಾಸ್ತಿ ಬರೋದು. ಡೆಲ್ಲಿಲೂ ಕಮ್ಮಿ. ಕೊಹ್ಲಿ ಒಬ್ನೇ, ಇನ್ ಯಾರಿದಾರೆ ಡೆಲ್ಲಿಯವರು. ಪಂತ್, ಪ್ರಿನ್ಸ್ ಯಾದವ್. ಓಕೆ, ಪ್ರಿನ್ಸ್ ಯಾದವ್ ಒಂದ್ ಪರ್ಫಾರ್ಮೆನ್ಸ್ ಇಂದ ಬಂದಿರೋದ್ ಗುರು. ಇದೇನ್ ಕೋಟಾ ಪ್ಲೇಯರ್ ಅಲ್ಲ. ಪ್ರಿನ್ಸ್ ಯಾದವ್ ಒಂದ್ ಪರ್ಫಾರ್ಮೆನ್ಸ್ ಇಂದ ಈ ಬಂದಿರೋದು. ಮುಂಬೈ ಅವನೇನ್ ಹಂಗೇನಿಲ್ಲ. ಗುಜರಾತ್ ಜಾಸ್ತಿ ಕೋಟಾ ಪ್ಲೇಯರ್ಸ್. ಮುಂಬೈ, ಗುಜರಾತ್, ಪಂಜಾಬ್ ನೋಡಿಲ್ಲ. ಶುಭ್ಮನ್ ಗಿಲ್, ಹರ್ಷದೀಪ್ ಓಕೆ ಪರ್ಫಾರ್ಮೆನ್ಸ್ ಲೆಕ್ಕ ತಗೋ. ಗುರ್ನರ್ ಬ್ರಾರ್ ಅವನು ಕೋಟಾ ಪ್ಲೇಯರು. ಮತ್ತಿನ್ನ ಹೇಳೋದಾರೆ ನನ್ ಪ್ರಕಾರ